ರೇಣುಕಾಸ್ವಾಮಿಯ ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಅಗ್ನಿ ಪರೀಕ್ಷೆ. ಯಾಕಂದ್ರೆ ಈ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಏನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಅರ್ಜಿ ಹಾಕಿದ್ದಾರೆ. ಅರ್ಜಿ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಆದೇಶದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಮಾಫಿ ಸಾಕ್ಷಿ ಕೋರಿ ಪ್ರದೋಷ್ ಸಲ್ಲಿಸಿದಂತಹ ಅರ್ಜಿ ಕುರಿತು ಇವತ್ತು ತೀರ್ಪು ಹೊರಬೀಳಲಿದೆ. ಬೆಂಗಳೂರಿನ 59ನೇ ಸೆಷನ್ಸ್ ಕೋರ್ಟ್ ಇವತ್ತು ತೀರ್ಪನ್ನ ಪ್ರಕಟಿಸುತ್ತೆ. ಈ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಅರ್ಜಿ ವಿಚಾರಣೆಯನ್ನ ನಡೆಸಿರುವಂತಹ 59ನೇ ಸೆಷನ್ಸ್ ಕೋರ್ಟ್ ಇವತ್ತು ಆದೇಶವನ್ನ ನೀಡಲಿದೆ. ಈ ಅರ್ಜಿಗೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಆದರೆ ಸಹ ಆರೋಪಿಗಳಿಗೆ ಆಕ್ಷೇಪಣೆಯ ಅವಕಾಶ ನೀಡಬೇಕೋ ಬೇಡವೋ ಆ ವಿಚಾರವಾಗಿ ಆದೇಶವನ್ನ ಕಾಯ್ದಿರಿಸಿದ್ದಾರೆ ಜಡ್ಜ್ ಸುಜಾತ ಮಡಿವಾಳಪ್ಪ ಸಾಂಬ್ರಾಣಿ. ಇವತ್ತು ಆದೇಶವನ್ನ ನೀಡಲಿದ್ದಾರೆ. ಮಾಫಿ ಸಾಕ್ಷಿ ಟೆನ್ಷನ್ ಈಗ ದರ್ಶನ್ಗೆ ಶುರುವಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ವಿಕಾಸ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಕಾಸ್, ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಹಾಕಿರುವಂತಹ ಅರ್ಜಿ ಸಹಜವಾಗಿ ದರ್ಶನ್ ಪಾಲಿಗೆ ಇದು ಬಹಳ ದೊಡ್ಡ ಸಂಕಷ್ಟದ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಹಾಕಿರುವಂತಹ ಅರ್ಜಿ ಜೊತೆಗೆ ಅದಕ್ಕೆ ಆಕ್ಷೇಪಣೆಯನ್ನ ದರ್ಶನ್ ಪರ ವಕೀಲರು ವ್ಯಕ್ತಪಡಿಸಿರೋದನ್ನ ಗಮನಿಸ್ತಾ ಹೋದಾಗ ಸಾಧ್ಯತೆಗಳು ಏನ್ ಕಂಡು ಬರ್ತಾ ಇದೆ ಅಂತ? ಎಸ್ ಪ್ರತಿಭಾ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A14 ಆರೋಪಿ ಪ್ರದೋಷ್ ಈಗ ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡೋದಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು. 59ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆದ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ, ಆದರೆ SPP ಪ್ರಸನ್ನಕುಮಾರ್ ಅವರು ಸಹ ಆರೋಪಿಗಳಿಗೆ ಆಕ್ಷೇಪಣೆಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿರ್ತಾರೆ. ಬಟ್ ಇವತ್ತಿಗೆ ಆ ಒಂದು ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು 59ನೇ ಸೆಷನ್ಸ್ ಕೋರ್ಟ್ನಲ್ಲಿ ಆ ಅರ್ಜಿ ಸ್ವೀಕಾರ ಮತ್ತು ಆಕ್ಷೇಪಣೆ ಸಲ್ಲಿಕೆಯ ಅವಕಾಶದ ಕುರಿತು ತೀರ್ಪು ಪ್ರಕಟವಾಗುತ್ತೆ. ಇದರ ನಡುವೆ ಏನು ನಿನ್ನೆ ಪ್ರದೋಷ್ ಏನು ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ರು, ಆ ಆಕ್ಷೇಪಣೆಯಲ್ಲಿ ಏನಂದ್ರು ಮಾಫಿ ಸಾಕ್ಷಿಗೆ ಪರಿಗಣನೆ ಮಾಡೋದಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಯಲ್ಲಿ ದರ್ಶನ್ನ ಎಲ್ಲ ವಿಚಾರಗಳನ್ನ ಬಹಿರಂಗಪಡಿಸಲಾಗಿರುವಂಥದ್ದು. ನಾನು ಆತನಿಗೆ ರೇಣುಕಾಸ್ವಾಮಿಗೆ ಹೊಡೆಯೋದನ್ನ ತಪ್ಪಿಸೋದಕ್ಕೆ ಮುಂದಾಗಿದ್ದೆ ಮತ್ತು ಆತನಿಗೆ ಊಟ ಮತ್ತು ಬಟ್ಟೆಯನ್ನ ಕೊಟ್ಟಿದ್ದೆ ಮತ್ತು ಹೀಗೆ ಹೊಡೆದ್ರೆ ಆತ ಸಾಯಬಹುದು ಅಂತೇಳಿ ಮುಂಚಿತವಾಗಿಯೇ ಹೇಳಿದ್ದೆ. ಆದರೆ ಸಿಗರೆಟ್ನಿಂದ ಸುಟ್ಟಿದ್ರು, ಕಾಲಿನಿಂದ ಒದ್ದಿದ್ರು ಮತ್ತು ಪವಿತ್ರ ಗೌಡ ಕೈಯಲ್ಲಿ ಚಪ್ಪಲಿಯಿಂದ ಹೊಡೆಸಿದ್ರು ದರ್ಶನ್ ಅವರು ಅಂತೇಳಿ ಹೇಳಿಕೆಯನ್ನ ಆದರೆ ದಾಖಲು ಮಾಡಿರುವಂಥದ್ದು. ಮತ್ತು ಸತ್ತ ನಂತರದಲ್ಲಿ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ನಂತರದಲ್ಲಿ ವಿಚಾರ ಗೊತ್ತಾಗ್ತಿದ್ದಂಗೆ ನೀವೇನಾದ್ರೂ ಎಲ್ಲರೂ ನನಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಗನ್ನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಬೆದರಿಕೆಯನ್ನು ಕೂಡ ಅವರು ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಪ್ರದೋಷ್ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೂ ಕೂಡ ಕರೆ ಮಾಡಿ ಮಾತನಾಡಿದ್ದಾಗಿ ಮತ್ತು ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿಬಿಟ್ಟು ಸುಳ್ಳು ಆರೋಪಿಗಳನ್ನು ಸೃಷ್ಟಿ ಮಾಡಿ ಸ್ಟೇಷನ್ ನಲ್ಲಿ ಸರೆಂಡರ್ ಮಾಡೋದಕ್ಕೆ ಮತ್ತು ಆ ಒಂದು ಮೃತದೇಹವನ್ನ ಸಾಗಿಸೋದಕ್ಕೆ ಎಲ್ಲದಕ್ಕೂ ಕೂಡ ನಾನು ಸಹಾಯವನ್ನ ಮಾಡಿದ್ದೆ. ಆದ್ರೆ ದರ್ಶನ್ ಈ ರೀತಿಯಾಗಿ ಆತನಿಗೆ ಒದ್ದಿದ್ದಾಗಿರ್ಬೋದು, ಹೊಡೆದಿದ್ದು ಎಲ್ಲವೂ ಕೂಡ ದರ್ಶನ್ ಅಂತ ಒಂದು ವಿಚಾರವನ್ನ ಒಂದು ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಈತ ಮೆನ್ಷನ್ ಕೂಡ ಮಾಡಿರುವಂತದ್ದು. ಈಗ ಇವತ್ತೇನು ಅರ್ಜಿ ವಿಚಾರಣೆ ಇದೆ, ಸೊ ಇವೆಲ್ಲ ಟೆನ್ಷನ್ ನಲ್ಲಿ ದರ್ಶನ್ ಜೈಲಿನ ಬ್ಯಾರಕ್ ನಲ್ಲಿ ಓಡಾಡ್ತಿರುವಂತದ್ದು. ಬೆಳಿಗ್ಗೆ ವಾಕಿಂಗ್ ನಂತರದಲ್ಲಿ ಕಾಫಿ ಕುಡಿದು ದೇವರಿಗೆ ಕೈ ಮುಗಿದು ಸ್ವಲ್ಪ ಟೆನ್ಷನ್ ನಲ್ಲಿ ಕುಳಿತುಕೊಂಡಿದ್ದಾರೆ. ಯಾಕಂದ್ರೆ ಅವ್ರ ಜೊತೆಗಿದ್ದಂತ ಆರೋಪಿಗಳು ಸಹ ಕೈದಿಗಳೇನಿದ್ದಾರೆ ಯಾರೊಡನು ಕೂಡ ಇವತ್ತು ಈಗ ಸದ್ಯದ ಒಂದು 20 ದಿನಗಳಿಂದ ಮಾತನಾಡ್ತಾ ಸಂಪರ್ಕದಲ್ಲಿ ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗ್ತೀನಿ. ವಿಕಾಸ್ ವಿವರಿಸ್ತಾ ಇದ್ರು, ಈ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯ ಭವಿಷ್ಯ ಇವತ್ತು ನಿರ್ಧಾರ ಆಗೋದ್ರಿಂದ ಸಹಜವಾಗಿ ದರ್ಶನ್ ಆತಂಕಕ್ಕೊಳಗಾಗಿದ್ದಾರೆ, ನಿದ್ದೆಗೆಟ್ಟಿದ್ದಾರೆ. ಪರಪನಗ್ರಹಾರ ಜೈಲಿನಲ್ಲಿ ಟೆನ್ಷನ್ ಅಲ್ಲಿದ್ದಾರಂತೆ ದರ್ಶನ್. ಇವತ್ತು ತೀರ್ಪು ಹೊರಬೀಳುತ್ತೆ. ಮಾಫಿ ಸಾಕ್ಷಿ ಪರಿಗಣಿಸಬೇಕಾ ಬೇಡವಾ ಎನ್ನುವುದರ ತೀರ್ಪಿದು. ಅಲ್ಲಿ ಪ್ರಮುಖವಾಗಿ ಅರ್ಜಿಯಲ್ಲಿ ಅವರು ಹೇಳಿರುವಂತಹ ವಿಚಾರಗಳೇನಿದೆ, ದರ್ಶನ್ ಹಲ್ಲೆ ಮಾಡಿದ್ದು ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ವಿಷಯ ಅಂತಂದ್ರೆ, ನೀವೆಲ್ಲರೂ ಕೂಡ ನನಗೆ ಸಹಕರಿಸದೆ ಹೋದ್ರೆ, ಬೆಂಬಲ ಕೊಡದೆ ಹೋದ್ರೆ ನಾನು ಕಣ್ಣಲ್ಲಿ ಶೂಟ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಎನ್ನುವಂಥ ಬೆದರಿಕೆಯೊಡ್ಡಿದ್ದು. ಎಲ್ಲ ವಿಷಯಗಳು ಕೂಡ ಡಿ ಗ್ಯಾಂಗ್ಗೆ ಬಹಳ ದೊಡ್ಡ ಆತಂಕವನ್ನು ತಂದೊಡ್ಡಿದೆ. ಟೆನ್ಷನ್ನಲ್ಲೇ ಕಾಲ ಕಳೀತಾ ಇದ್ದಾರೆ ದರ್ಶನ್. ರಾತ್ರಿ ತಡವಾಗಿ ನಿದ್ರೆಗೆ ಜಾರಿದ್ದಾರೆ. ಮುಂಜಾನೆ ಬೇಗೆದ್ದು ಕೆಲ ಹೊತ್ತು ವಾಕಿಂಗ್ ಮಾಡಿದ್ರು. ಸಂಕಷ್ಟ ಪರಿಹಾರಕ್ಕೆ ಜೈಲಿನಲ್ಲೇ ದೇವರ ಮೊರೆ ಹೋಗಿದ್ದಾರೆ. ದೇವರ ಫೋಟೋಗೆ ನಮಸ್ಕರಿಸಿಕೊಳ್ತಾರಂತೆ. ಸಹಬಂಧಿಗಳ ಜೊತೆ ಮಾತನಾಡ್ತಿಲ್ಲ, ಏಕಾಂಗಿಯಾಗಿದ್ದಾರೆ. ಮಾಫಿ ಸಾಕ್ಷಿ ಆತಂಕದಲ್ಲಿ ಈಗ ದರ್ಶನ್ ಮೌನಕ್ಕೆ ಶರಣಾಗಿರೋದು.